ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನೋಡ್ರಿ ಹಾಯ್ ಮಾಡತ್ತ ನಮ್ಮ ಹೀರೋ. ಸೊ ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ 9:30 ಟೈಮ್. ಆ್ಯಂಡ್ ನಾನು ರೆಡಿ ಆಗಿ ನೋಡ್ಬೋದು ನೀವು. ಸೊ ಇವತ್ತೊಂದು ಸ್ಪೆಷಲ್ ಡೇ ಐತಿ. ಏನಪ್ಪ ಅಂತಂದ್ರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗಾಗಿ ಜಲ್ದಿ ಎದ್ದು ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ಈಗ ದೇವ್ರಿಗೆ ಹೊಂಟೀವಿ ರೀ ರೆಡಿಯಾಗಿ. ಶಂಕರ್ಲಿಂಗ ಗುಡಿ ಅಂತ ಐತಿ. ಸೊ ಅಲ್ಲಿ ದಾನಮ್ಮ ದೇವಿ ಗುಡಿ ಐತಿ. ಶಂಕರ್ಲಿಂಗ ಗುಡಿ ಒಳಗೆ ಅಭಿಷೇಕ ಕೊಟ್ಟಿವಿ. ಸೊ ಅಭಿಷೇಕ ಮಾಡಿರ್ತಾರೆ, ಹೋಗಿ ನಮಸ್ಕಾರ ಮಾಡಿ ಅಭಿಷೇಕ ತೊಗೊಂಬರ್ತೀವಿ. ಆ್ಯಂಡ್ ಇವತ್ತಿನ ದಿನ ಏನೇನಾಗ್ತದೆ ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡೋದು ನೋಡಿರಿ, ಲೈಕ್ ಮಾಡಿ ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಇನ್ನು ಮುಂದೆ ಕಂಟಿನ್ಯೂ ವ್ಲಾಗ್ ಮಾಡ್ತೀನಿ. ಇನ್ನು ಒಂದು ವ್ಲಾಗ್ ಅಪ್ಲೋಡ್ ಮಾಡೋದೈತಿ. ಸೊ ಇವತ್ತು ಮಾಡ್ತೀನಿ. ಇವತ್ತು ಡೇ ಏಪ್ರಿಲ್ 23. ಸೊ ಇವತ್ತು ನಮ್ಮದು ಆ್ಯನಿವರ್ಸರಿ ನೋಡಿರಿ. ಎಲ್ಲರೂ ಬ್ಲೆಸ್ ಮಾಡಿರಿ, ವಿಶ್ ಮಾಡಿರಿ ಎಲ್ಲರೂ. ನೋಡ್ರಿ ಪೂಜೆ ಮಾಡೀನಿ. ಸೊ ಎಲ್ಲ ಕೆಲಸ ಮುಗಿದೈತೆ ಆಲ್ಮೋಸ್ಟ್. ಈಗ ದೇವ್ರಿಗೆ ಹೋಗಿ ಬರ್ತೀವಿ. ಇಲ್ಲದಾರ ನಮ್ಮ ಸಾಹೇಬ್ರು ಇಲ್ಲದಾರ ನೋಡ್ರಿ. ಹಾಯ್ ಫ್ರೆಂಡ್ಸ್ ಅನ್ನಪ್ಪ. ನೋಡ್ರಿ ಹೊಸ ಡ್ರೆಸ್ ಚಪ್ಪಲ್ ಹಾಕೊಂಡಿದ್ದ ನಿನ್ನೆ ತೊಗೊಂಬಂದಾರ ಅವ್ರ ಪಪ್ಪ. ಶೂಸ್ ಹಾಕೊಂಡ್ರೆ ಅವೆಲ್ಲ ತಾವೇ ಹಾಕೋಣ. ಎಲ್ಲಿಗೆ ಹೋಗೋಣಪ್ಪ? ಹಾಂ ದೇವ್ಲಿಗೆ. ಇಲ್ಲದ ನೋಡಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಒಳ್ಳೆ ಹೇಳಂಗಿಲ್ಲ ನೋಡ್ರಿ ಅವ್ರು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಡಿಲ್ಲ ನಿಂಗೆ ಯಾರು ಪಡಂದಾರ ನಡ್ರಿ. ಬರ್ರಿ ದೇವ್ರಿಗೆ ಹೋಗಿ ಬರೋಣ. ಚಂದ ಹಾಕು. ಸೊ ಈಗ ಗುಡಿಗೆ ಬಂದೀವಿ ನೋಡ್ರಿ. ನಮ್ಮ ಬಿಜಾಪುರದವ್ರಿಗಂತೂ ಆಲ್ಮೋಸ್ಟ್ ಶಂಕರ್ಲಿಂಗ ಗುಡಿ ಎಲ್ಲರಿಗೂ ಗೊತ್ತಿರ್ತದೆ. ಸೊ ಶಂಕರ್ಲಿಂಗ ಗುಡಿ ಒಳಗನ ದಾನಮ್ಮ ದೇವಿ ಗುಡಿ ಐತಿ, ಆಮೇಲೆ ನವಗ್ರಹ ಗುಡಿ ಐತಿ, ಎಲ್ಲ ಗಣಪತಿ ಗುಡಿ ಐತಿ. ಸೊ ಹಂಗಾಗಿ ಇಲ್ಲೇ ಬಂದೀವಿ. ಮತ್ತು ಇನ್ನೊಂದೇನಂದ್ರೆ ಆ ದಿನ ಗುರುವಾರ ಇತ್ತು, ಹಾಗಾಗಿ ದಾನಮ್ಮ ದೇವಿಗೆ ಅಭಿಷೇಕ ಮಾಡಿಸಿದ್ರಾಯ್ತು ಅಂತ ಹೇಳಿ ಮಾಡ್ಸಾತೀವಿ. ಸೊ ಮತ್ತು ನಮ್ಮ ಶ್ರೀನೇನ್ ಬರ್ತಡೇಕಾಯ್ತು, ಉಳ್ಕಿದ್ದು ಏನಾರು ಇದ್ದಾಗ ನಮ್ಮ ಬರ್ತಡೇಕದು ನಾವು ಶಾವನಗರ ಅಂಬಾಭವಾನಿ ದೇವಿಗೆ ಅಭಿಷೇಕ ಕೊಡ್ತೀವಿ. ಬಟ್ ಇವತ್ತು ಗುರುವಾರ ಐತೆ ಅಂದ್ಕೊಂಡು ನಾನು ದಾನಮ್ಮ ದೇವಿಗೆ ಕೊಟ್ವಿ. ಇದು ಶಂಕರ್ಲಿಂಗ ಟೆಂಪಲ್ ನೋಡ್ರಿ. ಆಲ್ಮೋಸ್ಟ್ ನಾನು ನವರಾತ್ರಿ ಬ್ಲಾಗ್ಸ್ ಹಾಕಿದಾಗ ನೋಡಿರ್ತೀರಿ ಅಂತ ಅನ್ಕೋತೀನಿ. ಈ ಗುಡಿ ದಿನಾಲೂ ತೋರಿಸೀನಿ. ಇಲ್ಲಿ ಬಂದು ನಮಸ್ಕಾರ ಮಾಡಿ ಅವ್ರು ಅಭಿಷೇಕ ಮಾಡಿಟ್ಟಿದ್ರು. ಸೊ ಅಭಿಷೇಕ ತೊಗೊಂಡು ಕಾಯದು ತೊಗೊಂಡು ಈಗ ಹೊರಗೆ ಬಂದಿಲ್ಲಿ ಮತ್ತು ತೆಂಗಿನಕಾಯಿ ಉದ್ದಿನ ಕಡ್ಡಿ ಎಲ್ಲ ತೊಗೊಳತ್ತೀವಿ ನೋಡ್ರಿ. ಇವತ್ತು ಗುರುವಾರಲ್ಲ, ಹಾಗಾಗಿ ರಾಯರ ದರ್ಶನ ಮಾಡ್ಬೇಕಂತೇಳಿ ಅಂದ್ಕೊಂಡು ರಾಘವೇಂದ್ರ ಸ್ವಾಮಿ ಗುಡಿ ಇತ್ತು ಇಲ್ಲಿ. ಸೊ ಬಂದೀವಿ ನೋಡ್ರಿ. ಫಸ್ಟ್ ಟೈಮ್ ನಾ ಇಲ್ಲಿ ಬಿಜಾಪುರ ಒಳಗೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡತ್ತಿದ್ದು ಫಸ್ಟ್ ಟೈಮ್. ಗುಡಿ ಐತೈತೆ ಗೊತ್ತಿರಲಿಲ್ಲ. ನಮ್ಮ ಮನೆಯವ್ರು ಅಂದ್ರೆ ಐತಂಥೇಳಿ ಭಾಳ ವರ್ಷದಿಂದ ಐತೈತ್ರಿ ಗುಡಿ. ಸೊ ಹಂಗಾಗಿ ರಾಯರ ದರ್ಶನ ಮಾಡ್ಬೇಕಂತೇಳಿ ಬಂದೀವಿ. ಇವತ್ತಿನ ದಿನ ಸ್ಪೆಷಲ್ ಡೇ, ಹಾಗಾಗಿ ಯಾವ್ಯಾವ ದೇವರ ದರ್ಶನ ಮಾಡ್ಬೇಕನ್ನಿಸ್ತದೆ ಎಲ್ಲ ದೇವ್ರದ್ದು ಮಾಡಿ ಹೋಗ್ಬೇಕಂತೇಳಿ ಬಂದೀವಿ ಇಬ್ಬರು ಕೂಡಿ. ಅಂಥದ್ರಾಗ ಹೆವಿ ಬಿಸಿಲು ನೋಡ್ರಿ ನಮ್ಮ ಬಿಜಾಪುರ ಒಳಗೆ. ಇಲ್ಲಿ ಯಾರ್ಯಾರು ಬಂದು ಹೋಗಿರಿ ರಾಘವೇಂದ್ರ ಸ್ವಾಮಿ ಗುಡಿಗೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇದಾದ್ಮೇಲೆ ಮತ್ತು ಕೀರ್ತಿನಗರಕ್ಕೆ ಹೋಗ್ಬೇಕು ಅಂದ್ಕೊಂಡಿವಿ, ಸಾಯಿಬಾಬಾ ಗುಡಿಗೆ. ಕೀರ್ತಿನಗರ ಒಳಗೆ ಫುಲ್ ದೊಡ್ಡ ಗುಡಿ ಐತ್ರಿ, ಫೇಮಸ್ ಗುಡಿ ಐತಿ ಸಾಯಿಬಾಬಾ ಗುಡಿ, ಎಲ್ಲರಿಗೂ ಗೊತ್ತೇ ಇರ್ತದೆ. ಸೊ ಅಲ್ಲಿಷ್ಟು ಹೋಗ್ಬೇಕು ಅಂದ್ಕೊಂಡಿವಿ. ಎಲ್ಲೆಲ್ಲಿ ಆಗ್ತದೆ ಎಲ್ಲ ಕಡೆ ಹೋಗ್ತೀವಿ. ಆಮೇಲೆ ಶಾವನಗರ ಅಂಬಾಭವಾನಿ ದೇವಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಮನೆ ಕಡೆ ಹೋಗ್ತೀವಿ ನೋಡ್ರಿ. ಅಂಥ ಪರೇನು ಸ್ಪೆಷಲ್ ಇಲ್ಲ, ನಾರ್ಮಲ್ ಡೈಲಿ ಹಂಗಿರ್ತದೆ ಅದೇ ಥರ. ಬಟ್ ಇವತ್ತು ಮಾರ್ನಿಂಗ್ ಎದ್ದು ರೆಡಿಯಾಗಿ ಟೆಂಪಲ್ ಹೋಗಿ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಎಲ್ಲ ದೇವ್ರದ್ದು ಆಶೀರ್ವಾದ ತೊಗೊಂಡೀಗ ಹೊಂಟೀವಿ. ಇದು ಶಾವನಗರ ಅಂಬಾಭವಾನಿ ದೇವಿ ಗುಡಿ ನೋಡ್ರಿ. ನಾವಲ್ಲೆಲ್ಲ ಮುಗಿಸ್ಕೊಂಡು ಬರೋ ತನಕ ಬಾಗಿಲು ಹಾಕಿಬಿಟ್ಟಿದ್ರು, ಲೇಟಾಗಿತ್ತಲ್ರಿ. ಹಾಗಾಗಿ ಹೊರಗಡೆಯಿಂದನೇ ನಮಸ್ಕಾರ ಮಾಡಿದ್ವಿ, ಕಾಯ್ದು ತೊಗೊಂಡು ಹೋಗಿದ್ವಿ. ಮತ್ತು ಅಲ್ಲೇ ಇಟ್ಟು ನಮಸ್ಕಾರ ಮಾಡಿ ಕೀರ್ತಿನಗರಕ್ಕೆ ಹೋಗ್ಬೇಕು ಬಂದೀವಿ ಸಾಯಿಬಾಬಾ ಗುಡಿಗೆ. ಇಲ್ಲಂತೂ ಒಂದು 3-4 ವರ್ಷ ಆಯ್ತು ನೋಡ್ರಿ, ನಾವು ಒಟ್ಟು ಬಂದಿಲ್ಲ. ಎಷ್ಟೋ ವರ್ಷ ಆಯ್ತು ಇಲ್ಲಿ ಬಂದು. ಇತ್ತಿತ್ಲಾಗಂತೂ ಎಲ್ಲಿ ಹೊರಗೆ ಅಡ್ಡಾಡೋಕ್ಕಾಗತ್ತಿಲ್ಲ ನನಗೆ. ಮೊದಲು ಮಾರ್ಕೆಟಿಗೆ ಅದು ಹೋಗಿ ವ್ಲಾಗ್ಸ್ ಅದು ಮಾಡ್ತಿದ್ದೆ. ಎಷ್ಟೊಂದು ಜನ ನನಗೆ ಮಾರ್ಕೆಟ್ ವ್ಲಾಗ್ಸ್ ಮಾಡಿರಿ ಅಂಥೇಳಿ ಅಂತಿರ್ತಾರೆ, ಏನೇನು ಹೊಸದು ಇರ್ತವೆ ಎಲ್ಲ ತೋರಿಸ್ರಿ ಅಂತ. ಬಟ್ ಸದ್ಯಕ್ಕೆ ನನ್ನ ಸಿಚುವೇಶನ್ ಎಲ್ಲಿ ಹೊರಗೆ ಹೋಗಂಗಿಲ್ಲ, ಹಂಗಾಗ್ಬಿಟ್ಟದ. ಎಲ್ಲಾದರೂ ಒಂದೇ ದಿನ ಊರಿಗಾಗಿರ್ಬೋದು ಎಲ್ಲರೂ ಹೋಗಿದ್ದೆ ಅಂದರೆ ಆಲ್ಮೋಸ್ಟ್ ಒಂದು 10 ಕಾಲ್ ಬರ್ತಾವೆ ನನಗೆ. ಎನ್ಕ್ವೈರೀಸ್ ಎಲ್ಲ ಆಗಿರ್ಬೋದು, ಸ್ಯಾರಿ ಎನ್ಕ್ವೈರಿದ. ಆಮೇಲೆ ಮನೆಗೆ ಬಂದು ಕಾಲ್ ಮಾಡಿಬಿಟ್ಟಿರ್ತಾರೆ ಒಂದೊಂದು ಸಲ ಡೈರೆಕ್ಟಾಗಿ. ಸೊ ಅದು ಬಿಟ್ಟು ವಾಪಸ್ ಬರ್ತೀವಿ, ಆ ಥರ ಆಗಿಬಿಟ್ಟೈತ್ರಿ ಸಿಚುವೇಶನ್. ಹಂಗಾಗಿ ಎಲ್ಲಿ ಹೊರಗೆ ಹೋಗಾಕತ್ತೇ ಇಲ್ಲ. ಫೈನಲಿ ಎಷ್ಟೋ ವರ್ಷಗಳ ನಂತರ ಸಾಯಿಬಾಬಾ ದರ್ಶನ ಮಾಡಿದ್ವಿ, ದೇವ್ರ ದರ್ಶನ. ಬರೀಗ ನೀವು ದರ್ಶನ ಮಾಡಿರಿ, ನಾವು ಮಾಡ್ತೀವಿ.
आकेले ಫೈನಲಿ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ಪೇಟ್ ಪೂಜೆ ಮಾಡ್ಬೇಕಂತೇಳಿ ಬಂದೀವಿ ನೋಡ್ರಿ ನಾಷ್ಟ ಮಾಡಕ್ಕೆ. ಗೋದಾವರಿ ಹೋಟೆಲ್ಗೆ ಬಂದೀವಿ, ನಮ್ಮ ಮನೆ ಹತ್ರನೇ ಇದು ಗೋದಾವರಿ ಹೋಟೆಲ್. ಸೊ ಹಂಗಾಗಿ ಎಲ್ಲೇ ಬಂದೀವಿ. ಟೈಮ್ ಭಾಳ ಆಗಿತ್ತು ನೋಡ್ರಿ. ಈ ಥರ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಹೊರಗೆ ನಾಷ್ಟ ಊಟ ಎಲ್ಲ ಇರ್ತೈತೆ ನಮ್ಮದು. ದಿನ ಅಂತೂ ಮನೆ ಮಾಡೋದು ಇರತ್ತೈತೆ ನೋಡ್ರಿ. ಹಾಗಾಗಿ ಹೊರಗಡೆನೇ ನಾಷ್ಟ ಮಾಡಿ ಹೋಗ್ಬೇಕಂತೇಳಿ ಬಂದೀವಿ. ನಮ್ಮ ಆಲ್ಮೋಸ್ಟ್ ಆಲ್ ಟೈಮ್ ಫೇವ್ರೇಟ್ ಇಡ್ಲಿ ವಡ. ಸೊ ಅದನ್ನೇ ತೊಗೊಂಡು ಹೊಟ್ಟೆ ತುಂಬ ನಾಷ್ಟ ಮಾಡಿ ಈಗ ಮನೆಗೆ ಹೋಗ್ತೀವಿ ನೋಡ್ರಿ. ಈಗ ಬಂದ್ವಿ ಜಸ್ಟ್. ನನಗೆ ಬಿಟ್ಟು ನಮ್ಮ ಮನೆಯವ್ರು ಆಫೀಸ್ಗೆ ಹೋದರು. ಎಲ್ಲ ದೇವ್ರಿಗೆ ಹೋಗಿ ಬಂದೀವಿ ನೋಡ್ರಿ ಇವತ್ತು. ಆಫ್ಟರ್ ಲಾಂಗ್ ಟೈಮ್ ಸಾಯಿ ಗುಡಿಗೆ ಹೋಗಿ ಬಂದ್ವಿ. ಸಾಯಿಬಾಬಾನ ಗುಡಿಗೆ ಕೀರ್ತಿನಗರ. ಒಂದು 3-4 ವರ್ಷ ಆಗಿತ್ತು ಅಲ್ಲಿ ಹೋಗಿದ್ದೆ ಇಲ್ಲ. ಸೊ ಎಲ್ಲ ಕಡೆ ಹೋಗಿ ಬಂದ್ವಿ. ರಾಯರ ದರ್ಶನ ತೊಗೊಂಡು ಬಂದ್ವಿ. ಈಗ ನೋಡ್ರಿ ಜಸ್ಟ್ ಬಂದು ಕೂತೀನಿ. ಕಸ್ಟಮರ್ ಕಾಲ್ ಮಾಡಿದ್ರು ಬರಾತೀನಿ ಅಂತ ಹೇಳಿ. ಸೊ ಇಲ್ಲೇ ಸೈನಿಕ್ ಸ್ಕೂಲ್ ಹತ್ರ ಅದಾರಂತ. ಸೊ ಬರೋರು ಅದಾರ. ಅವ್ರಿಗಿಷ್ಟು ಸೀರೆ ತೋರಿಸಿ ಒಂದಿಷ್ಟು ಸಾರಿದು ವಿಡಿಯೋ ಮಾಡ್ಬೇಕ್ರಿ. ಇಲ್ಕಲ್ ಸೀರೆ ಬಂದಾವ. ಸೊ ನೋಡ್ರಿ ಎಲ್ಲ ವೆರೈಟಿ ಇಲ್ಕಲ್ ಸೀರೆ ಬಂದಾವ. ಓಪನ್ ಮಾಡೇಲಿ, ನಾನು ನಿನ್ನೆ ಬಂದಾವ. ವಿಡಿಯೋ ಮಾಡಿ ಓಪನ್ ಮಾಡ್ಬೇಕಂತ ಓಪನ್ ಮಾಡಿಲ್ಲ. ಸೊ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕ್ರಿ ಇನ್ಸ್ಟಾ ಒಳಗೆ. ಫುಲ್ ಇಷ್ಟು ಬ್ಯುಸಿ ಆಗಿಬಿಟ್ಟಿನಿ. ಸೀರೆ ವಿಡಿಯೋ ಮಾಡೋದು, ದಿನ ರೆಡಿ ಆಗೋದು, ಅಪ್ಲೋಡ್ ಮಾಡೋದು, ಕಸ್ಟಮರ್ ಬರ್ತಾರೆ. ಸೊ ಅವರಿಗೆ ಮೇಂಟೈನ್ ಮಾಡೋದು, ಕಸ್ಟಮರ್ ಕಾಲ್ ಮಾಡಿರ್ತಾರೆ. ಮತ್ತು ಆನ್ಲೈನ್ ಸರ್ವಿಸ್ ಇರ್ತದಲ್ಲ, ಹಾಗಾಗಿ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಸೀರೆ ತೋರಿಸೋದು, ಅವ್ರು ಆರ್ಡ್ರ್ ಮಾಡೋಣ, ಪ್ಯಾಕ್ ಮಾಡಿ ಕಳಿಸೋದು. ಸೊ ಇದ್ರಾಗೆ ಟೈಮ್ ಹೊಂಟ್ಬಿಟ್ಟದ. ಹಾಗಾಗಿ ಯೂಟ್ಯೂಬ್ ಕಡೆ ಜಾಸ್ತಿ ಗಮನ ಕೊಡೋಕ್ಕಾಗತ್ತಿಲ್ಲ ನೋಡ್ರಿ. ಇವೆಲ್ಲ ಇಲ್ಕಲ್ ಸೀರೆ ಅದಾವ, ನಿನ್ನೆ ಬಂದಾವ. ತೋರಿಸ್ತೀನಿ ನಿಮಗೂ ಆಮೇಲೆ. ಈಗ ಬರತ್ತಾರತ್ರಿ ಅವ್ರು ನೋಡೋದು. ಆ್ಯಕ್ಚುಲಿ ಬಂದವ್ರು ಎಲ್ಲರೂ ವಿಡಿಯೋ ಮಾಡಬೇಡ್ರಿ ಅಂತಾರೆ. ಸೊ ಹಂಗಾಗಿ ಅವ್ರಿಗೆ ಇಷ್ಟ ಇರೋಂಗಿಲ್ಲ, ವಿಡಿಯೋ ಮಾಡ್ಕೊಳ್ಳಲ್ಲ ನಾನು. ಜಸ್ಟ್ ಕಸ್ಟಮರ್ದು ಪ್ಯಾಕಿಂಗ್ ಅದು ಅಷ್ಟೇ ಮಾಡಿರ್ತೀನಿ. ಅವ್ರು ಎಷ್ಟು ಸಾರಿ ತೊಗೊಂಡಿರ್ತಾರಲ್ಲ ಅದ್ರದ್ದು ಅಷ್ಟೇ ವಿಡಿಯೋ ಮಾಡಿರ್ತೀನಿ. ಅವ್ರ ಫೇಸ್ ಅಷ್ಟೇ ತೋರಿಸಿರಂಗಿಲ್ಲ. ಅವ್ರದ್ದೇನಾದರೂ ಓಕೆ ಅಂದರೆ ಅವ್ರ ಪರ್ಮಿಷನ್ ಇತ್ತಂದ್ರೆ ವಿಡಿಯೋ ಮಾಡ್ಕೊಂಡಿರ್ತೀನಿ. ಇಲ್ಲಿಗೆ ಒಟ್ಟ ಮಾಡ್ಕೊಳಂಗಿಲ್ಲ. ಸೊ ಎಷ್ಟೊಂದು ಜನ ಬರ್ತಾರೆ ಕಸ್ಟಮರ್ಸ್ ದಿನ, ಬಟ್ ವಿಡಿಯೋ ಮಾಡಿ ಹಾಕೋಕ್ಕಾಗಂಗಿಲ್ಲ, ಪರ್ಮಿಷನ್ ಇಲ್ಲಾರ್ದಕ್ಕೆ. ಬರ್ರಿ ನೋಡೋಣ. ಅವ್ರು ಬಂದು ಹೋದ ಕೂಡಲೇ ಕಂಟಿನ್ಯೂ ಮಾಡಿರಿ ಫ್ರೆಂಡ್ಸ್. ಇಷ್ಟೊತ್ತನ ಶಾರ್ಟ್ ವಿಡಿಯೋ ಮಾಡಿದೆ, ಸ್ಟ್ಯಾಂಡ್ ಒಳಗೆ ಹಾಕಿ ಇನ್ಸ್ಟಾಗ್ರಾಮ್ ಒಳಗೆ ಅಪ್ಲೋಡ್ ಮಾಡೋಕೆ. ಸೊ ಇಲ್ಕಲ್ ಸ್ಯಾರಿ ಬಂದ ನೋಡ್ರಿ, ಪ್ಲೇನ್ ಒಳಗೆ. ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಕೇಳಿದ್ರಿ ನನಗೆ ಪಿಂಕ್ ಕಲರ್ ಸೀರೆ ಹಾಕೊಂಡಿದ್ದೆಲ್ಲ ಅದನ್ನು. ಸೊ ಅದರೊಳಗೆ ನೋಡ್ರಿ ಇವು ಸ್ಯಾರಿ. ಸೊ ಈ ಥರ ಶರಗ್ ಬರ್ತದೆ, ಟೋಪಲ್ಲು ಶರಗ್ ರೇಷ್ಮಿದು. ಸೊ ಪ್ಲೇನ್ ಒಳಗೆ ಬಂದ ನೋಡ್ರಿ. ಕಲರ್ ಅಂತೂ ಭಾಳ ಅದಾವ ನೋಡ್ರಿ. ಕಲರ್ ಅಂತೂ ಒಂದ್ರಕ್ಕಿಂತ ಒಂದು ಮಸ್ತ್ ಅದಾವ. ಯಾರಿಗಾರ ಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ. ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನಾನು. ನೋಡಿರಿ ಕಲರ್ ಅಂತೂ ಒಂದ್ರಕ್ಕಿಂತ ಒಂದು ಬೆಸ್ಟ್ ಕಲರ್ಸ್ ಅದಾವ. ಆ್ಯಂಡ್ ಕ್ವಾಲಿಟಿ ಅಂತೂ ನೋ ಕಾಂಪ್ರಮೈಸ್ ನೋಡಿರಿ. ಕ್ವಾಲಿಟಿ ಬಗ್ಗೆ ಅಂತೂ ಸೂಪರ್ ಕ್ವಾಲಿಟಿ ಅದಾವ ನೋಡಿರಿ. ಯಾರಿಗೆ ಬೇಕು ಜಲ್ದಿ ಬುಕ್ ಮಾಡ್ಕೋರಿ. ಇಲ್ಕಲ್ ಸ್ಯಾರಿ ಅಂತೂ ಸ್ಟಾಕ್ ನನ್ನ ಕಡೆ ಉಳಿಯೋದಿಲ್ಲ ಜಾಸ್ತಿ. ಸೊ ಬೇಕಂದ್ರೆ ಬುಕ್ ಮಾಡ್ಕೋರಿ. ಈ ಸ್ವಲ್ಪ ರೆಡ್ ಒಳಗೆ ಐತಿ, ಗ್ರೀನ್ ಅನ್ಸಾತೈತಿ. ಇದನ್ನು ನೋಡ್ರಿ ಸ್ವಲ್ಪ ರೆಡ್ ಒಳಗೆ ಐತಿದು. ಮತ್ತು ಪಿಂಕ್ ಇದು. ಆ್ಯಕ್ಚುಲಿ ಇದು ಬುಕ್ ಮಾಡ್ಯಾರ. ಈಗ ಆಲ್ರೆಡಿ ಬುಕ್ ಮಾಡೇ 3 ದಿನ ಆಯಿತು. ಇವತ್ತು ಬಂದಾವ ಸಾರಿ, ನಿನ್ನೆ ಬಂದಾವ. ಇದು ಬೆಳಗಾವ್ ಕಳ್ಸೋದೈತಿ. ಒಬ್ಬರು ಬುಕ್ ಮಾಡ್ಯಾರ ಕಸ್ಟಮರ್. ಆ್ಯಂಡ್ ಇದು ನೋಡ್ರಿ ಗೋಲ್ಡನ್ ಆ್ಯಂಡ್ ಪರ್ಪಲ್ ನಂದೈತ್ಲ. ಸೊ ಆ ಥರ ಸೇಮ್. ಸೊ ಇವೆಲ್ಲ ಬಂದಾವ ಸ್ಯಾರಿಗಳು. ಆಮೇಲೆ ಇವಿಷ್ಟು ಅದಾವ ರೀ. ಇವು ಮತ್ತೊಮ್ಮೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದೊಂದು ಹೊಸ ಟೈಪ್ ಬಂದೈತೆ ನೋಡ್ರಿ. 3 ಟೈಪ ನವಿಲಿಂದ ಎಲ್ಲ ಹೊಸ ಬಂದಾವ. ಸೊ ಇಷ್ಟೆಲ್ಲ ಬಂದಾವ. ಈಗ ಒಂದು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ನಾನು ಆಮೇಲೆ ಸಿಗ್ತೀನಿ ನೋಡ್ರಿ. ಮನೆ ಹೋಗ್ತಾರೆ ಹೆಂಗೆ ಮಾಡ್ಯಾನ ನನ್ನ ಮಗ. ಪೇಂಟ್ ಮಾಡ್ಯಾನ ಏನೇನು ಹೊಲಸು ಮಾಡ್ಯಾನ ನೋಡ್ರಿ. ಇಲ್ಲಿ ವಿಡಿಯೋ ಮಾಡಕೂಡ್ದು. ಸೊ ಇಷ್ಟು ಕೆಲಸ ಇರ್ತಿದ್ರು ನನ್ನ ಚಂತನ, ಸ್ವಲ್ಪ ಫ್ರೀ ಇರೋಂಗಿಲ್ಲ.
ಈಗ ಆಮ್ಯಾಗ ಸಿಗ್ತೀನಂತೆಲ್ಲ ಮುಗಿಸಿ ಮಧ್ಯಾಹ್ನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಹಾಗಾಗಿ ಒಮ್ಮೆ ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡೀನಿ, ಕಂಟಿನ್ಯೂ ಮಾಡಾಕತ್ತೀನಿ. ಸಾಯಂಕಾಲ ನೋಡ್ರಿ ಯಾರು ಬಂದಾರ ಊರಿಂದ, ನಮ್ಮ ತಮ್ಮ ಲಕ್ಷ್ಮಿ ಬಂದಾರ, ಇಬ್ಬರು ಬೈಕ್ ಮೇಲೆ ಬಂದಾರ. ನಮ್ದು ಆ್ಯನಿವರ್ಸರಿ ಐತೆ ಅಂತ ಹೇಳಿ ಸೆಲೆಬ್ರೇಷನ್ ಮಾಡೋಕೆ ಬಂದಾರ ನೋಡ್ರಿ. ನಮ್ಮ ತಮ್ಮ ಏನು ಹೇಳಿದ್ದಿಲ್ಲ ನನಗೆ ಬರ್ತೀನಿ ಅಂಥೇಳಿ, ನಮ್ಮ ಮಮ್ಮಿ ಹೇಳಿದ್ರು. ಹಾಗಾಗಿ ನಂಗೆ ಗೊತ್ತಾಗಿತ್ತು ಅವ ಸರ್ಪ್ರೈಸ್ ಕೊಡ್ಬೇಕಂತ ಬಂದಾನ. ಬಟ್ ನಮ್ಮ ಮಮ್ಮಿ ಹೇಳಿಲ್ಲ ನಮಗೆ, ಹಾಗಾಗಿ ಗೊತ್ತು. ಬಂದ ಕೂಡಲೇ ನೋಡ್ರಿ ಮೊಮ್ಮಗನಿಗೆ ಡ್ರೆಸ್ ತೊಗೊಂಬಂದಾಳ. ಸೊ ನಮ್ಮ ತಮ್ಮ ಹಾಕ್ಯಾನ ಅವನಿಗೆ ಡ್ರೆಸ್. ಹಾಗಾಗಿ ಮಮ್ಮಿ ವಿಡಿಯೋ ಕಾಲ್ ಮಾಡಿ ನೋಡಾಕತ್ತಿದ್ರೆ ಹೆಂಗೆ ಕಾಣಕತ್ತಾನಂಥೇಳಿ. ಫಿಕ್ಸ್ ಅವನಿಗೆ ಒಂದು ತಿಂಗ್ಳದಾಗ ಒಂದು 2 ಜೊತೆ ಡ್ರೆಸ್ ಕೊಡಿಸೇ ಕಳಿಸ್ತಾಳೆ ನಮ್ಮ ಮಮ್ಮಿ. ಏನು ಇರಲಿ ಬಿಡಲಿ ಫಂಕ್ಷನ್ ಡ್ರೆಸ್ ಮೊಮ್ಮಗನಿಗೆ ಅಂತೂ ಫಿಕ್ಸ್ ನೋಡ್ರಿ. 1-2 ಜೊತೆ ಆರ್ಡ್ರ್ ಹಾಕಿ ತರಿಸಿದ್ಲಂತ ನಮ್ಮ ತಮ್ಮನ ಕಡೆ ಕೊಟ್ಟು ಕಳ್ಸಾಳ. ನಮ್ಮ ತಮ್ಮನೂ ಅಷ್ಟೇ ಬಂದಾಗ ಒಮ್ಮೆ ಏನಾರು ಹಿಡ್ಕೊಂಡೇ ಬಂದಿರ್ತಾನೆ ಅವ್ನ ಸಲಗಿ. ಸೊ ಅವನಿಗೆ ನೋಡತ್ತಾರ ರೆಡಿಯಾಗಿದ್ದಲ್ಲ, ಹಾಗಾಗಿ ವಿಡಿಯೋ ಕಾಲ್ ಮಾಡಿ ಮಾತಾಡಕತ್ತಾರ. ಈಗ ಹೊರಗೆ ಹೋಗ್ಬೇಕು ನೋಡ್ರಿ, ರೆಡಿಯಾಗಿ ಆಲ್ಮೋಸ್ಟ್ ಎಲ್ಲರೂ. ಅವ್ರು ಸ್ವಲ್ಪ ಲೇಟಾಗಿ ಬಂದರು, ಸಾಯಂಕಾಲ ಬಂದರು 7:15 ಅದು. ಹಾಗಾಗಿ ಈಗ ರೆಡಿಯಾಗಿ ಹೊರಗೆ ಹೊಂಟಿವಿ ಊಟಕ್ಕೆ. ಮನ್ಯಾಗೇನು ಇರಲ್ಲ ರೀ ಇವತ್ತು. ಏನಾರು ಸ್ಪೆಷಲ್ ಡೇ ಇದ್ದಾಗ ಹೊರಗೆ ಹೋಗಿ ಊಟ ಮಾಡಿ ಬರ್ತೀವಿ. ಬರ್ತಡೇ ಆಯಿತು, ಈ ಥರ ಆ್ಯನಿವರ್ಸರಿ ಇದ್ದಾಗ. ಹಾಗಾಗಿ ಹೊರಗೆ ಹೋಗ್ತೀವಿ ಎಲ್ಲರೂ ಸೇರಿ. ಎಲ್ಲಂದ್ರೆ ಟೌನ್ ಪ್ಯಾಲೇಸ್ ಕೊಟ್ಟಿವಿ ನೋಡ್ರಿ. ನಮ್ಮ ಬಿಜಾಪುರ ಒಳಗೆ ಭಾಳ ಫೇಮಸ್ ಐತೆ ಟೌನ್ ಪ್ಯಾಲೇಸ್. ಯಾರು ಕೊಡ್ಸ ಡ್ರೆಸ್? ಸ್ಟೈಲ್ ಹಾಂ, ಯಾರು ಕೊಡ್ಸ್ಯಾರ ಡ್ರೆಸ್? ಆಪು ಡ್ರೆಸ್ ಯಾರು ಕೊಡ್ಸ್ಯಾರ ಬಂಗಾರ? ಹಾಂ, ಚಂದ ಐತಿ. ಯಾರು ಕೊಡ್ಸ್ಯಾರ? ಹಾಂ, ಮಾಮ. ಮಸ್ತ್ ಐತಿಲ್ಲ. ಭಾರಿಪ್ಪ. ಎಲ್ಲ ಹೊಂಟ್ರಿ ಈಗ? ಹಾಂ, ಎಲ್ಲ ಹೊಂಟ್ರಿ ಈಗ? ಹ್ಯಾಪಿ ಬರ್ಡೇ. ಹಾಂ, ಯಾರ್ದು ಯಾರ್ದು? ನಿಂದು ಹ್ಯಾಪಿ ಬರ್ಡೇ ಐತಿ? ಹಾಂ, ಬ್ರೇಕ್ ಕುಡಿಯತ್ತಾರಕ್ಕ ಅಂಜಿಕ ಬರಾಗೈತಿ. ಹಾಯ್ ಫ್ರೆಂಡ್ಸ್ ಮಾಡು. ಹಾಯ್ ಫ್ರೆಂಡ್ಸ್ ಅನ್ನಪ್ಪು. ಏನಂತ ಹತ್ನಿ ಟೌನ್ ಪ್ಯಾಲೇಸ್ ಇಲ್ಲೇ ಐತ್ಲಾ? ಲೈಬ್ರರಿ ಇದು ನಡೆಯಲ್ಲವ್ರಿ. ನಿಮ್ಮ ಸಲ ಸೊ ನಾವೀಗ ಬಂದೀವಿ ಟೌನ್ ಪ್ಯಾಲೇಸ್ಗೆ. ನಮ್ಮ ಮನೆ ಹತ್ರನೇ ಆಗ್ತಿತ್ತು ಇದು, ಭಾಳ ದೂರ ಇಲ್ಲ. ಎಷ್ಟು ರಾತ್ರಿ ಹೋದ್ರೂ ನಡೀತದ, ಹಾಗಾಗಿ ಇಲ್ಲೇ ಹೋಗ್ತೀವಿ ನಾವು. ಆಲ್ಮೋಸ್ಟ್ ಈಗ ಏನೇ ಫಂಕ್ಷನ್ ಇದ್ದರೂ ನಾವು ಇಲ್ಲೇ ಹೋಗಿರ್ತೀವಿ ಸೆಲೆಬ್ರೇಷನ್ ಮಾಡೋದಿತ್ತಂದ್ರೆ. ಯಾಕಂದ್ರೆ ಸೆಲೆಬ್ರೇಷನ್ಗೆ ಡೆಕೋರೇಷನ್ನು ಇರ್ತದೆ. ಆಮೇಲೆ ಸಣ್ಣ ಮಕ್ಳಿಗೆ ಆಟ ಆಡೋಕೈತೆ ನೋಡ್ರಿ ಇಲ್ಲಿ ಮೇನ್. ಹಾಗಾಗಿ ನಮ್ಮ ಶ್ರೀನಾಗ ಭಾಳ ಇಷ್ಟ ಇಲ್ಲೆಲ್ಲ ಜೋಕಾಲಿ, ಜಾರ್ಗುಂಡಿ ಎಲ್ಲನೂ, ಜಂಪಿಂಗ್ ಜಪಾಂಗ್ ಎಲ್ಲ ಇರ್ತೈತಿ ಇಲ್ಲಿ. ಸೊ ಹಂಗಾಗಿ ಅವ್ನಿಗೆ ಇಷ್ಟ ಅಂಥೇಳಿ ನಾವು ಇಲ್ಲೇ ಬಂದಿರ್ತೀವಿ. ಆಲ್ಮೋಸ್ಟ್ ಯಾವಾಗೂ ರೀಸೆಂಟಾಗಿ ಎಲ್ಲ ಇಲ್ಲೇ ಸೆಲೆಬ್ರೇಷನ್ ಮಾಡಕತ್ತೀವಿ. ಇಲ್ಲೇ ಐತೆ ನೋಡ್ರಿ ಸೆಲೆಬ್ರೇಷನ್ ಇದು. ಸೊ ಎಲ್ಲರೂ ಇಲ್ಲೇ ಸೆಲೆಬ್ರೇಷನ್ ಮಾಡ್ತಾರೆ. ಬರ್ತಡೇ ಆಗಿರ್ಬೋದು, ಆಮೇಲೆ ಫ್ರೀ ಸೆಲೆಬ್ರೇಷನ್ ರೀ, ಕಾಸ್ಟ್ ಏನು ಇರೋಂಗಿಲ್ಲ, ಫ್ರೀ ಕಾಸ್ಟ್. ಸೊ ಹಂಗಾಗಿ ಎಲ್ಲರೂ ಮತ್ತು ನೋಡೋಕ್ಕೂ ಮಸ್ತ್ ಐತಿ. ಗಾರ್ಡನ್ ಆಗಿರ್ಬೋದು, ಡೆಕೋರೇಷನ್ ಎಲ್ಲನೂ ಮಸ್ತ್ ಐತಿ. ಆಮೇಲೆ ಫುಡ್ನೂ ಚಲೋ ಐತ್ರಿ. ಹೇಳ್ಬೇಕಂದ್ರೆ ಫುಡ್ನೂ ಮಸ್ತ್ ಐತಿ. ಆ್ಯಕ್ಚುಲಿ ನಾವು ಯಾವಾಗೂ ಹೊರಗೆ ಹೋದಾಗ ನಾನ್ ವೆಜ್ಜೇ ತೊಗೋತೀವಿ ಫಿಕ್ಸ್. ಬಟ್ ಈ ಸಲ ನಮ್ಮ ತಮ್ಮ ಲಕ್ಷ್ಮಿ ಇಬ್ಬರು ಉಪವಾಸ ಐತಿ ಅವ್ರದ್ದು. ಗುರುವಾರ ಸಾಯಿಬಾಬಂದು ಉಪವಾಸ ಮಾಡ್ತಾರೆ. ಹಾಗಾಗಿ ಅವ್ರ ಸಲುವಾಗಿ ನಾವು ವೆಜ್ ತಿನ್ನತ್ತೀವಿ, ಅವರು ವೆಜ್ ತಿನ್ನತ್ತಾರೆ. ಕೇಕ್ ನೋಡ್ರಿ ನಮ್ಮ ತಮ್ಮ ಮಾಡಿಸ್ಕೊಂಬಂದಾನ. ಯಾವಾಗ ಹೇಳ್ಯಾನೋ ಯಾವಾಗ ತೊಗೊಂಬಂದ ನನಗೇನೂ ಗೊತ್ತಿಲ್ಲ, ಬರುವಾಗ ತೊಗೊಂಬಂದಿದ್ದ. ಸೊ ಈಗ ಅಲ್ಲಿ ಬರ್ತಡೇ ಇರ್ತಿತ್ತು, ಅದನ್ನು ಬೋರ್ಡ್ ತೆಗೆದು ಈಗ ಆ್ಯನಿವರ್ಸರಿ ಬೋರ್ಡ್ ಹಾಕಾಕತ್ತಾರೆ. ಮತ್ತು ಕೇಕ್ನು ತೊಗೊಂಬಂದಾರೆ. ಬರ್ರಿ ಈಗ ಸೆಲೆಬ್ರೇಷನ್ ಮಾಡೋಣ ಅಂತ. ಎಲ್ಲರೂ ಬ್ಲೆಸ್ ಮಾಡಿರಿ. ಬರ್ರಿ ಈಗೆಲ್ಲ ಸೆಲೆಬ್ರೇಷನ್ ಮಾಡೋಣ. ಸರಿ, ಇಲ್ಲಿ ದೂರಿಂದ ಮಾಡು.
ನೀವೇನು ಏಯ್ ನನಗೆ ಇಷ್ಟನೇ ಆಗಲ್ಲ ಪನ್ನೀರ್. ನಿಮಗೆ ಇಷ್ಟ ಆದರೆ ಹೇಳ್ರಿ. ಚೆನ್ನಾಗಿ ಖಾತೆ ಪನ್ನೀರ್ ನೀವು ತಿಂತಿರಲ್ಲ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಕ್ಕೆ ಬಂದೀವಿ ನೋಡ್ರಿ. ಮ್ಯಾಗ ಫಸ್ಟ್ ಸ್ನ್ಯಾಕ್ಸ್ ತೊಗೊಂಡ್ವಿ, ಸ್ಟಾರ್ಟರ್ ಹೇಳಿದ್ವಿ, ಮಸಾಲೆ ಪಾಪಡ್, ಆಮೇಲೆ ಸೂಪ್, ಮತ್ತು ನೆಕ್ಸ್ಟ್ ಊಟ ವೆಜ್ ತಿನ್ನತ್ತೀವಿ ನೋಡ್ರಿ. ವೆಜ್ ನಾವು ಹೊರಗೆ ಹೋದ್ರೆ ಆಲ್ಮೋಸ್ಟ್ ನಾನ್ ವೆಜ್ ತೊಗೋತೀವಿ, ವೆಜ್ ಭಾಳ ಕಮ್ಮಿ ತೊಗೊಳ್ಳೋದು. ಬಟ್ ಆ ದಿನ ಏನಿತ್ತಲ್ಲ ಗುರುವಾರ ಇತ್ತು, ಅವ್ರದ್ದು ಇಬ್ಬರದು ಉಪವಾಸ ಇತ್ತು ಅಂಥೇಳಿ ಎಲ್ಲರೂ ವೆಜ್ಜೇ ತೊಗೊಂಡ್ಬಿಟ್ವಿ. ಮತ್ತು ಮನೆಯೊಳಗೆ ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡಿದ್ರಾಯ್ತು ಅಂಥೇಳಿ. ಸೊ ನೆಕ್ಸ್ಟ್ ಡೇ ಏನಾಯ್ತು ಅಂತೇಳೂ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ಶೇರ್ ಮಾಡ್ಕೊತೀನಿ ಕಂಟಿನ್ಯೂಸ್ ಆಗಿ. ವಿಡಿಯೋ ಎಡಿಟ್ ಮಾಡೋಕ್ಕಾಗ್ಲಾರ್ದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ. ಎಲ್ಲರಿಗೂ ವೆರಿ ಸಾರಿ. ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಮಾಡಕತ್ತೀರಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಇದೇ ಥರ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ನನ್ನ ಚಾನಲ್ಗೆ ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಕಂಟಿನ್ಯೂಸ್ ಆಗಿ ವಿಡಿಯೋನ ಶೇರ್ ಮಾಡ್ಕೊತೀನಿ. ಬರೀ ಈಗ ಎಲ್ಲರೂ ಊಟ ಮಾಡೋಣ ಅಂತ. ಆ ದಿನ ನೋಡ್ರಿ ಫುಲ್ಲು ಮಳೆ ಅಂದ್ರೆ ಮಳೆ ಚಲೋ ಆಗಿಬಿಟ್ಟಿತ್ತು. ನಾವು ಹೋಗಿ ಸೆಲೆಬ್ರೇಷನ್ ಮಾಡಿ ಹೋಗಿ ಕುಂತ್ವಿ ಊಟಕ್ಕೆ. ಮಳೆ ಜೋರು ಚಲೋ ಆಗಿಬಿಡ್ತು ನೋಡ್ರಿ. ಈಗ ಊಟ ಮುಗಿಸ್ಕೊಂಡು ಬಂದೀವಿ. ಫುಲ್ಲು ಮಸ್ತ್ ಕಾರಂಜಿ ಗತ್ಲೆ ಸ್ಪ್ರೇ ಆಗಕತ್ತಿತ್ತು. ಮಳೆ ಎಲ್ಲ ಭಾಳ ಚಂದ ಅನ್ಸಕತ್ತಿತ್ತು ಕ್ಲೈಮೇಟ್ ಎಲ್ಲ. ಹೊರಗಡೆ ಮಂದಿನೂ ಖಾಲಿ ಆಗಿಬಿಟ್ಟಿದ್ರು ನೋಡ್ರಿ, ಎಲ್ಲ ಮಳೆ ಬರಾಕತ್ತೈತಿ ಅಂಥೇಳಿ. ನಾವು ಬೈಕ್ ಮ್ಯಾಗ ಒಂದು ಬಂದೀವಲ್ಲ, ಹಾಗಾಗಿ ಸ್ವಲ್ಪ ಮಳೆ ಕಮ್ಮಿ ಆಗಾನ ಹೋಗ್ಬೇಕಂಥೇಳಿ ಅಂದ್ಕೊಂಡು ಇಲ್ಲಿ ನನ್ನ ಮಗನಿಗೆ ಆಟ ಆಡ್ಸಕ್ಕೆ ಬಂದೀವಿ ನೋಡ್ರಿ. ಅವನ ಫೇವ್ರೇಟ್ ಪಾರ್ಟ್ ಇದು. ಈ ಹೋಟೆಲ್ ಒಳಗೆ ಅವನಿಗೆ ಭಾಳ ಇಷ್ಟ ಆದಂಥ ಜಾಗ ಇದು, ಆಟ ಆಡೋದ್ರಿ ಗೇಮ್ಸ್. ಎಷ್ಟೊತ್ತಾಗಿ ತಲೆ ತಿನ್ನಾಕ್ತಿದ್ದ ಆಟ ಆಡೋ ನಡಿ ಅಂತ. ಸೊ ಅವನಿಗೊಂದು ಸ್ವಲ್ಪ ಆಟ ಆಡಿಸೀಗ ಮನೆ ಕಡೆ ಹೊಂಟ್ವಿ. ಮಳ್ಯಾಗೆ ತೊಯ್ಸ್ಕೋತೆ ಮನೆಗೆ ಹೋದ್ವಿ ನೋಡ್ರಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಆ್ಯನಿವರ್ಸರಿ ಸೆಲೆಬ್ರೇಷನ್ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಪೇಜ್ನ ಪ್ಲೀಸ್ ಎಲ್ಲರೂ, ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ನೋಡಿರಿ ಫುಲ್ಲು ಜೋರಂದ್ರೆ ಮಳೆ ಬರಾಕತ್ತಿತ್ತು, ಮಸ್ತ್ ಅಂತ ಬಂದಿತ್ತು ಕ್ಲೈಮೇಟ್. ಹೊರಗಂತೂ ಮಳೆಯಾಗ ತೊಯ್ಸ್ಕೊಂಡೆ ಎಂಜಾಯ್ ಮಾಡ್ಕೋತ ಹೋದ್ವಿ. ಯಾರಿಗೆಲ್ಲ ಮಳೆ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಮಗಂತೂ ಭಾಳ ಇಷ್ಟ ರೀ ಮಳೆ ತೊಯ್ಸ್ಕೊಳ್ಳೋದು. ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.